Hi my dear friends, today I am going to show you how do I record videos for YouTube. ಮನೆಯಾಗ ನಾನು ಯಾವ ರೀತಿ ಯೂಟ್ಯೂಬ್ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಈ ಒಂದು ವಿಡಿಯೋದಾಗ ತೋರಿಸ್ಕೊಡ್ತೀನಿ ನಾನು. ಇದು ನೋಡ್ರಿ ನಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ವೈಟ್ ಬೋರ್ಡ. ಓಕೆ, ಇದಕ್ಕೆ ವೈಟ್ ಬೋರ್ಡ್ ಮೇಲೆ ಬರೆದ ವಿಡಿಯೋ ಮಾಡಬೇಕಾದ್ರೆ ನಾನು ಫಸ್ಟ್ ಏನೇನು ಮಾಡ್ತೀನಪ್ಪ ಅಂದ್ರೆ ಈ ರೀತಿಯಾಗಿ ಒಂದು ಸ್ಟೂಲನ್ನು ಇಟ್ಕೋತೀನಿ, ಕೆಳಗಡೆ ಸ್ಟೂಲ. ನಂತರ ಈ ಸ್ಟೂಲ್ ಮೇಲಿನ 2 ಸ್ಟೀಲಿನ ಡಬ್ಬಿಗಳನ್ನು ನಾವು ಮನೆಯಲ್ಲಿ ಹಿಟ್ಟು ಹಾಕೋಕ್ಕೆ ಉಪಯೋಗಿಸ್ತಕ್ಕಂಥ ಡಬ್ಬಿಗಳನ್ನು ನಾನು ಇಲ್ಲಿ ಇಟ್ಕೋತೀನಿ. ಯಾಕಪ್ಪ ಅಂದ್ರೆ ನಾವಿಲ್ಲಿ ಆನ್ಲೈನ್ದಾಗ ಸಿಗತಕ್ಕಂಥ ಅಥವಾ ಬೇರೆಯವರು ಉಪಯೋಗಿಸ್ತಕ್ಕಂಥ ಟ್ರೈಪಾಡನ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ನನ್ನ ಹತ್ರ ಒಂದು ಸ್ಮಾಲ್ ಟ್ರೈಪಾಡ್ ಐತಿ, ಆದರೆ ಅದು ಅಷ್ಟು ಹೈಟ್ ಬರೋಂಗಿಲ್ಲ. ಅದರಿಂದ ನಾನಿಲ್ಲಿ ಒಂದು ಹೈಟ್ ಆಗೋ ಸಂಬಂಧ ಒಂದು ಸ್ಟೂಲನ್ನು ಮತ್ತು ಅದ್ರ ಮೇಲೆ 2 ಸ್ಟೀಲಿನ ಡಬ್ಬಿಗಳನ್ನು ಈ ರೀತಿ, ಅಂದರೆ ಅದು ಒಂದು ಸರ್ಫೇಸ ಫ್ಲ್ಯಾಟ್ ಇರಬೇಕು. ನೋಡಿಲಿ ಈ ರೀತಿ ಫ್ಲ್ಯಾಟ್ ಐತಿ, ಯಾಕಂದರೆ ಇಲ್ಲಿ ಸಣ್ಣ ಟ್ರೈಪಾಡ ವಿತ್ ಮೊಬೈಲ ಕೊಂಡಿರಬೇಕು. ಈ ರೀತಿಯಾಗಿ 2 ಸ್ಟೀಲಿನ ಡಬ್ಬಿ ಇಟ್ಕೋತೀನಿ. ಅದು ಒಂದು ನಮ್ಮ ಬೋರ್ಡ್ ಲೆವೆಲ್ಗೆ ಬರ್ತೈತಿ. ನೋಡಿಲಿ ಬೋರ್ಡ್ ಕಾಣಕತ್ತೈತಿ. ಇನ್ನು ಈ ಒಂದು ಡಬ್ಬಿ ಮೇಲ್ಭಾಗದಲ್ಲಿ ನಾವು ಮಾಡಬೇಕು, ಒಂದು ಟ್ರೈಪಾಡ್ ಮತ್ತು ಫೋನನ್ನು ಸೆಟ್ ಮಾಡ್ತೀವಿ. ನೋಡಿರಿ ಈ ರೀತಿಯಾಗಿ ನಾನು ಒಂದು ಸ್ಮಾಲ್ ಟ್ರೈಪಾಡನ್ನು ಒಂದು ಫೋನ್ ಜೊತೆ ಸೆಟ್ ಮಾಡಿ ಇಟ್ಟನಿ. ಅಲ್ಲಿ ನೀವು ಫೋನ್ಯಾಗ ನೋಡ್ಬೋದು, ವೈಟ್ ಬೋರ್ಡ ಕಾಣಕತ್ತೈತಿ. ಈ ರೀತಿಯಾಗಿ ನಾನು ಮನ್ಯಾಗ ವಿಡಿಯೋ ಮಾಡ್ತೀನಿ. ನಿಮ್ಮಲ್ಲಿ ಕೂಡ ಟ್ರೈಪಾಡ್ ಅಂದ್ರೆ ಲಾರ್ಜ್ ಒಂದು ಹೈ ಟ್ರೈಪಾಡ್ ಇಡಲಿಕ್ಕೂ ಸರ್ಕ ನೀವು ಸಹ ಇದೇ ಒಂದು ಮೆಥಡ್ನ್ಯಾಗ ನೀವು ವಿಡಿಯೋವನ್ನು ಮಾಡ್ಕೋಬೋದು ಅತ್ಯಂತ ಕಡಿಮೆ ಖರ್ಚಿನಾಗ. ಯಾಕಪ್ಪ ಅಂದ್ರೆ ನಾವು ಟ್ರೈಪಾಡನ್ನು ಖರೀದಿ ಮಾಡುವಂಥ ಅವಶ್ಯಕತೆಯನ್ನು ಇರೋಂಗಿಲ್ಲ. ಈ ರೀತಿ ನಾವು ಒಂದು ವಿಡಿಯೋ ಮಾಡ್ತೀನಿ. ನೀವು ಒಂದು ಕಡಿಮೆ ಖರ್ಚಿನಾಗ ಮನೆಯಾಗ ಒಂದು ಈ ಒಂದು ಟ್ರೈಪಾಡ್ ಬದಲಿ ಈ ರೀತಿ ಒಂದು ಡಬ್ಬಿಗಳನ್ನ ಇಟ್ಕೊಂತ ನೀವು ವಿಡಿಯೋನ ಮಾಡಿರಿ. ಚೀಪ್ ಆ್ಯಂಡ್ ಬೆಸ್ಟ್ ಮೆಥಡ್.